3 ದಿನಗಳ ಕಾಲ ಕಲಬುರಗಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ವಾರ್ಷಿಕಕ್ಕೆ ಸಮರ್ಪಿತವಾಗಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಸ್ಕೃತಿಕ ಜನೋತ್ಸವ ಆಚರಣಾ ಸಮಿತಿಯ ಸಂಚಾಲಕ ಮಹೇಶ್ ನಾಡಗೌಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಜನೋತ್ಸವ ಆಚರಣಾ ಸಮಿತಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಮರಣ ಸಮಿತಿ ಸಹಯೋಗದಲ್ಲಿ ಫೆಬ್ರವರಿ 7, 8 ಹಾಗೂ 9ರಂದು 3 ದಿನಗಳ ಕಾಲ ಕಲಬುರಗಿಯಲ್ಲಿ ಸ್ವತಂತ್ರ ಸಂಗ್ರಾಮದ ಸಮರಶೀಲ ನೇತಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 128ನೇ ಜನ್ಮ ವಾರ್ಷಿಕೋತ್ಸವಕ್ಕೆ ಸಮರ್ಪಿತವಾಗಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ದಿನ ಸುಪ್ರೀಂ ಕೋರ್ಟ್ನ ಪ್ರಖ್ಯಾತ ನ್ಯಾಯಾಧೀಶರಾಗಿದ್ದ ಜಸ್ಟಿಸ್ ಜೆ ಚಲಮೇಶ್ವರ ಹಾಗೂ ಹಲವಾರು ಚಿಂತಕರು ಚರ್ಚಾಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ. ಇನ್ನು 2ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೃಜನಾತ್ಮಕವಾಗಿ ಜರುಗಲಿವೆ. 3ನೇ ದಿನ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥಾ ಆಧಾರಿತವಾದ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ಪ್ರದರ್ಶನ ಹಾಗೂ ನಿರ್ದೇಶಕರೊಂದಿಗೆ ಸಂವಾದ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದರು. ಮುಖ್ಯವಾಗಿ ಫೆಬ್ರವರಿ 7, 8, 9ನೇ ತಾರೀಕು ನಮ್ಮದು ಸಾಂಸ್ಕೃತಿಕ ಜನೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮನ ತಗೊಂಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಇಲ್ಲಿ ನಾವು ಫೆಬ್ರವರಿ 7, 8 ತಗೊಳ್ಳೋ ಹಿನ್ನೆಲೆ ಅಂತೇಳಿದರೆ ಏನು ಜನವರಿ 23ಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಇದೆ. 128ನೇ ಜನ್ಮದಿನಕ್ಕೆ ಸಮರ್ಪಿತವಾಗಿ ಈ ಒಂದು ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮನ ತಗೊಂಡಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ನಾವೇನು ನಮ್ಮ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಯಿಂದ ಹಲವಾರು ಸಾಮಾಜಿಕ ಚಳವಳಿಗಳನ್ನ ಬೆಳೆಸ್ತಾ ಇರ್ತೀವಿ. ಅದರ ಒಂದು ಹೋರಾಟದ ಭಾಗವಾಗಿ ಈ ಒಂದು ಸಾಂಸ್ಕೃತಿಕ ಚಳವಳಿನ ಇದರ ಅವಶ್ಯಕತೆನ ಮನಗಂಡು ನಾವು ಇದನ್ನು ಕೈಗೊಂಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ಏನು ನೋಡ್ತಾ ಇದ್ದೀವಿ, ಇವತ್ತು ಸಮಾಜದಲ್ಲಿ ಒಂದು ಕಡೆ ಬಡತನ, ನಿರುದ್ಯೋಗ, ಅನಕ್ಷರತೆ, ಅಜ್ಞಾನ, ಇವತ್ತು ವರದಕ್ಷಿಣೆ ಕಿರುಕುಳಂಥದ್ದು, ಹಾಡು ಹಗಲೇ ಅತ್ಯಾಚಾರ, ದೌರ್ಜನ್ಯ ಅಂಥದ್ದು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಇವತ್ತು ಮೌಲ್ಯಗಳ ಕುಸಿತ ಆಗಿರೋದು. ಇವತ್ತೇನು ಮಾನವೀಯ ಮೌಲ್ಯಗಳು, ಉನ್ನತ ಮೌಲ್ಯಗಳು, ಆದರ್ಶಗಳಂತೇನು ಹೇಳ್ತೀವಿ ನಾವು, ಅಲ್ಲಿ ಕುಸಿತ ಕಾಣ್ತಾ ಇದ್ದೀವಿ. ಅಲ್ಲಿ ಒಂದು ಉನ್ನತವಾದದ್ದನ್ನು ಬೆಳೆಸಬೇಕಾಗಿದೆ, ಶ್ರೇಷ್ಠವಾದ ಮೌಲ್ಯಗಳನ್ನ ಬೆಳೆಸಬೇಕಾಗಿದೆ, ಸೌಂದರ್ಯ ಪ್ರಜ್ಞೆನ ಉತ್ತಮ ಸೌಂದರ್ಯ ಪ್ರಜ್ಞೆನ ಬೆಳೆಸಬೇಕಾಗಿದೆ, ಸಮಾಜದಲ್ಲಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ಬೆಳೆಸಬೇಕಾಗಿದೆ. ಅದೇ ಮಾತ್ರ ಇವತ್ತು ಇದನ್ನು ಉಳಿಸೋಕ್ಕೆ ಸಾಧ್ಯ. ಸೊ ಸಂಸ್ಕೃತಿನ, ಉನ್ನತವಾದ ಸಂಸ್ಕೃತಿನ ಬೆಳೆಸೋಕ್ಕೆ ಸಾಧ್ಯ. ಅಲ್ಲಿ ಹಲವಾರು ಕಲಾ ಪ್ರಕಾರಗಳೇನಿದ್ದಾವೆ, ಇವತ್ತು ಸಂಗೀತ, ನಾಟಕ, ಸಿನಿಮಾ, ಬೇರೆ ಬೇರೆ ಕಲಾ ಮಾಧ್ಯಮದ ಮೂಲಕ ಯಾವುದು ಉನ್ನತವಾಗಿದ್ದದ್ದು ಅದನ್ನು ಉತ್ತಮವಾದ ಸ್ವರೂಪದ ಮೂಲಕ ಜನಗಳಿಗೆ, ಸಮಾಜಕ್ಕೆ ಅಲ್ಲಿ ಒಂದು ಸೂಕ್ಷ್ಮ ಸಂವೇದನೆಯನ್ನು ಬೆಳೆಸೋಕ್ಕೆ ಸಾಧ್ಯವಾಗಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಈ ಒಂದು ಸಾಂಸ್ಕೃತಿಕ ಜನೋತ್ಸವ ಅಂತೇಳಿ ಕಾರ್ಯಕ್ರಮನ ತಗೊಂಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಮ್ಮ ಈ ನೇತಾಜಿ ಜನ್ಮ ದಿನಾಚರಣೆಗೆ ಸಮರ್ಪಿತವಾದ ಈ ಒಂದು ಜನೋತ್ಸವ ಏನಿದೆ, ಇದನ್ನು ಉದ್ಘಾಟಕರಾಗಿ ಜಸ್ಟಿಸ್ ಚಲಮೇಶ್ವರ್ ಅವರು, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರವರು ಅವರು ಆಗಮಿಸ್ತಾ ಇದ್ದಾರೆ. ಮೊದಲನೇ ದಿನ 7ನೇ ತಾರೀಕು SSL ಲಾ ಕಾಲೇಜಿನಲ್ಲಿ ಆಡಿಟೋರಿಯಂ ಹಾಲ್ನಲ್ಲಿ ನಾವು ಇದೊಂದು ವಿಚಾರ ಸಂಕಿರಣ ಅಂತೇಳಿ ನೇತಾಜಿ ಕನಸಿನ ಭಾರತ ವಿಷಯದ ಮೇಲೆ ವಿದ್ಯಾರ್ಥಿಗಳೊಂದಿಗೆ, ಯುವಜನರೊಂದಿಗೆ ಇವತ್ತು ಈ ಒಂದು ಸಂವಾದನ ಇಟ್ಕೊಂಡಿದ್ದೀವಿ. ಇನ್ನು 2ನೇ ದಿನ ಮತ್ತು 3ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ಅದು ಕನ್ನಡ ಭವನದಲ್ಲಿ. 2ನೇ ದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಮೇಶ್ ಲಂಡನ್ಕರ್ ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶಿವಗಂಗಾ ಉರ್ಮ ಕೇಂದ್ರೀಯ ವಿದ್ಯಾಲಯದ ಪ್ರಾಧ್ಯಾಪಕರು, ಅವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಸವಿತಾ ತಿವಾರಿ, ಇದು ಗೌರ್ಮೆಂಟ್ ಆಟೋನಮಸ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅಲ್ಲಿ 2ನೇ ದಿನದ ಕಾರ್ಯಕ್ರಮದಲ್ಲಿ ನಾಟಕ ಇದೆ, ಆಮೇಲೆ ಕೊಳಲು ವಾದನ ಇದೆ, ಆಮೇಲೆ ಖವಾಲಿ ಇದೆ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्सटेक.